ನಮಸ್ಕಾರ. ಅಕ್ಷರಸಿರಿ ವಿದ್ಯಾಮಂದಿರದ ಶ್ರುತಿ ಹರೀಶ್ ಅವರು ಅವರ ಗುರುಗಳಿಂದ ಪಡೆದ ಪ್ರೇರಣೆಯ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಮಸ್ತೆ, ನಾನು ಶ್ರುತಿ ಅಂತ. ನಾನು ಅಕ್ಷರಸಿರಿ ವಿದ್ಯಾಮಂದಿರ ಶಾಲೆಯಲ್ಲಿ ಮ್ಯಾನೇಜ್ಮೆಂಟ್ ಟ್ರಸ್ಟಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿವಸ ಗುರು ಪೂರ್ಣಮಿ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ಇವತ್ತಿನ ದಿವಸ ನಾನು ನಮ್ಮ ಗುರುಗಳಾದ ನಮ್ಮ ಸ್ಕೂಲ್ ಅದಕ್ಕಿಂತ ಮುಂಚೆ ಆದಿಶಂಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಗುರು ಇಸ್ ಡೈರೆಕ್ಟ್ಲಿ ದ ಸುಪ್ರೀಂ ಸ್ಪಿರಿಟ್ ಅಂತ. ಸೊ ಹಾಗಂದರೆ ಲೈಕ್ ಎಲ್ಲದಕ್ಕಿಂತ ಎಬೋ ಬಂದು ನಮ್ಮ ಗುರುಗಳನ್ನ ಪ್ಲೇಸ್ ಮಾಡಬೇಕು. ಏಕೆಂದರೆ ನಾವು ಅವ್ರ ಹತ್ರ ತುಂಬ ಕಲ್ತಿರ್ತೀವಿ ಮತ್ತು ಅವ್ರನ್ನ ಒಂಥರ ನಾವು ರೋಲ್ ಮಾಡೆಲ್ ಥರ ನೋಡ್ತೀವಿ. ಸೊ ದೇವ್ರ ಪೂಜೆ ನಾವು ದಿನನಿತ್ಯ ಮಾಡ್ತೀವಿ. ಸೊ ಎಲ್ಲರಿಗಿಂತ ದೊಡ್ಡವ್ರು ದೇವರೇ. ಅದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ಬರೋದು ನಮ್ಮ ತಂದೆ ತಾಯಿ ಆಗಿರ್ಬೋದು, ಅದಕ್ಕಿಂತ ನೆಕ್ಸ್ಟು ನಮ್ಮ ಗುರುಗಳು. ಸೊ ಗುರು ಪೌರ್ಣಮಿ ದಿವಸ ನಾನು ನಮ್ಮ ಗುರುಗಳಾದ ಸ್ಕೂಲ್ HMನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಅವ್ರ ಹೆಸರು ಚಂದ್ರ ಮ್ಯಾಮ್ ಅಂತ. ಸೊ ಲೈಕ್ ನಾವು ಶಾಲೆಯಲ್ಲಿದ್ದಾಗ ತುಂಬ ಸ್ಟ್ರಿಕ್ಟ್ ಅನ್ಸೋರು, ಯಾಕೆ ಇವ್ರು ಹಿಂಗೆ ಅಂತ ಅಂದ್ಕೊಂಡಿದ್ದು ಉಂಟು. ಅದೇ ಶಾಲೆಯಿಂದ ಆಚೆ ಬಂದ ಮೇಲೆ ಇವತ್ತಿನ ದಿವಸ ನಮ್ಗೆ ಅರಿವಾಗುತ್ತೆ ಯಾಕೆ ಅವರಾಗಿದ್ದರು. ಅವರಿಂದ ನಮಗೆ ಆ ಆ್ಯಟಿಟ್ಯೂಡಿಂದ, ಅವ್ರ ಸ್ಟ್ರಿಕ್ಟ್ನೆಸ್ಸಿಂದ ಇವತ್ತು ನಮಗೆ ಎಷ್ಟು ಒಳ್ಳೆಯದಾಗಿದೆ, ನಾವು ಎಷ್ಟು ಕಲ್ತಿದ್ದೀವಿ ಅನ್ನೋದು ತುಂಬ ನೆನೆಸ್ಕೊಳ್ಳೋಂಥ ವಿಚಾರ. ಮತ್ತು ಅವ್ರು ನನಗೆ ಹೆಂಗೆ ಇಂಪ್ಯಾಕ್ಟ್ ಮಾಡಿದ್ರು ಅಂದರೆ, ಅವ್ರು ಕೊಡ್ತಿದ್ದ ಸಮಯ ಮಕ್ಕಳಿಗೋಸ್ಕರ. ಅವರಿಗೆ ಜೀವನನೇ ಶಾಲೆಯಾಗಿತ್ತು. ಏಕೆಂದರೆ ನಾವು ಇಂಥ ಕೆಲಸಕ್ಕೆ ಅಂತ ಬಂದಾಗ ನೂರಾರು ಮಕ್ಕಳು ನಮ್ಮ ಕೈಯಡಿ ಇರ್ತಾರೆ. ಅವರ ಮಕ್ಕಳ ಭವಿಷ್ಯನ ರೂಪಿಸೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಸೊ ನಾವು ಆ ಪೊಸಿಷನಲ್ಲಿದ್ದಾಗ ಒಂದು ಲೈಕ್ ಕಮಿಟ್ಮೆಂಟ್ ಆಗಿರಲಿ, ಡೆಡಿಕೇಶನ್ ಆಗಿರಲಿ, ಹೇಗೆ ನಾವು ಒಂದು ಮಗುಗೆ ಆ ವಿದ್ಯೆ ಕೊಡ್ತೀವಿ, ಯಾವ ರೀತಿ ಕೊಡ್ತೀವಿ ಅನ್ನೋದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಇದೆಲ್ಲ ವಿಷಯ ನೆನೆಸ್ಕೊಂಡಾಗ ನಮ್ಮ HM ತುಂಬ ಇಂಪ್ಯಾಕ್ಟ್ ಮಾಡ್ತಾರೆ ನನಗೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪ್ರತಿಯೊಬ್ಬರಿಗೂ ಗುರು ಪೌರ್ಣಮಿ ದಿನದ ಶುಭಾಶಯಗಳು.